ತುಂಬ ದಿನದಿಂದ ಒಬ್ರು ನನಗೆ ಕಮೆಂಟ್ ಮಾಡ್ತಾನೆ ಇದ್ರು, ಮ್ಯಾಮ್ ನನಗೆ ನೆಗೆಟಿವ್ ಥಾಟ್ಸ್ ಪದೇ ಪದೇ ಬರ್ತಾ ಇದೆ. ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಕೇಳಿದಾಗ ನನಗೆ ಇಮ್ಮಿಡಿಯೇಟ್ ಆಗಿ ನಂಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ. ನಾನು ಏನು ಮಾಡಬೇಕು? ಪದೇ ಪದೇ ಅದೇ ಥಾಟ್ಸ್ ನನ್ನ ತಲೆಯಲ್ಲಿ ಓಡ್ತಾ ಇದೆ ಅಂತ ಕೇಳಿದ್ರು. ಇದಕ್ಕೆ ಆನ್ಸರ್ ಏನಿರ್ಬೋದು? ಯಾಕೆ ನಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ? ನಿಮಗೂ ಕೂಡ ಇದೇ ಥರ ಆಗ್ತಾ ಇದೆಯಾ? ನೀವು ಯಾವುದೇ ಒಂದು ನೆಗೆಟಿವ್ ಥಾಟ್ಸ್‌ನ ಕೇಳಿಸ್ಕೊಂಡಾಗ, ನಿಮ್ಗೆ ನೆಗೆಟಿವ್ ಥಾಟ್ಸ್ ಬಂದಾಗ ನೀವು ಡಿಪ್ರೆಸ್ಡ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ? ಇದಕ್ಕೆಲ್ಲ ಸೊಲ್ಯೂಷನ್ ಏನು ಇರುತ್ತೆ? ನಮ್ಮ ಮನಸ್ಸು ಒಂದು ಎನರ್ಜಿ ರಿಸೀವರ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ನಾವು ಯಾವುದೇ ಒಂದು ಸ್ಯಾಡ್ ಇನ್ಸಿಡೆಂಟ್ಸ್ ಆಗಿರಲಿ, ಯಾವುದೋ ಒಂದು ಅಪಘಾತದ ಇನ್ಸಿಡೆಂಟ್ ಆಗಿರಲಿ, ಯಾರೋ ಒಂದು ಬೈದಿರೋದಾಗಿರಲಿ, ನಾವು ಕೇಳಿಸ್ಕೊಂತೀರಲ್ವಾ? ಅದು ನಮ್ಮ ಮನಸ್ಸಿನಲ್ಲಿ ನಾವು ನಮ್ಮ ಹಾರ್ಟ್‌ಗೆ ತಗೊಂತೀವಿ. ನಮ್ಮ ಹಾರ್ಟ್ ಅದಕ್ಕೆ ಏನು ಮಾಡುತ್ತೆ? ರಿಯಾಕ್ಟ್ ಆಗುತ್ತಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಇನ್ಸಿಡೆಂಟ್ ಒಬ್ರಿಗೆ ಯಾರಿಗೋ ಒಬ್ರಿಗೆ ಆಕ್ಸಿಡೆಂಟ್ ಆಗೋಯ್ತು ಅಂತ ಹೇಳಿದಾಗ, ನಾವು ನಮ್ಮ ಹಾರ್ಟ್ ಏನಾಗುತ್ತೆ ಅದಕ್ಕೆ ಫೀಲ್ ಆಗುತ್ತೆ. ಆ ಎನರ್ಜೀಸ್‌ಗೆ ನಾವು ರಿಯಾಕ್ಟ್ ಮಾಡ್ತೀವಲ್ವಾ? ಅದೇನು ತಪ್ಪೇನಲ್ಲ. ಬಿಕಾಸ್ ಅದು ಇಲ್ಲ ಅಂದ್ರೆ ನಾವು ಫೀಲ್ ಆಗಬೇಕು. ಆ ಎಮೋಷನ್ ನಮ್ಮ ಹತ್ರ ಇಲ್ಲ ಅಂದ್ರೆ ಫೀಲ್ ಆಗಬೇಕು. ಬಟ್ ಅದಕ್ಕೆ ನಾವು ಕಂಪ್ಯಾಷನ್ ತೋರಿಸ್ತೀವಲ್ಲ ಅಂದ್ರೆ ಕರುಣೆ ತೋರಿಸ್ತೀವಲ್ಲ, ಆದ್ರೆ ವಿ ಆರ್ ಗ್ರೇಟ್ ಅಂತಾನೆ ಹೇಳ್ಬೋದು. ಬಟ್ ಅದೇ ಎಮೋಷನ್ಸ್ ರಿಪೀಟೆಡ್ ಆಗಿ ಒಂದು ಫಾರ್ಮ್ ಆಗ್ತಾ ಇದ್ರೆ, ಅದೊಂದು ಸೈಕಲ್ ವೀಲ್ ತರ ತಿರುಗ್ತಾನೆ ಇದ್ರೆ ನಮ್ಮ ತಲೆಯಲ್ಲಿ, ಅದು ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಆ ಪ್ರಾಬ್ಲಮ್‌ನ ನಾವು ಹೇಗೆ ಸೊಲ್ಯೂಷನ್ ಮಾಡ್ಕೊಳ್ಳೋದು? ಅದಕ್ಕೇನ್ ಮಾಡ್ಬೇಕಂದ್ರೆ, ಯಾವುದೇ ಒಂದು ವಿಚಾರನಾಗ್ಲಿ ಯಾರಾದ್ರೂ ಹೇಳಿದಾಗ, ಇಲ್ಲಾಂದ್ರೆ ನೀವು ಕೇಳಿಸ್ಕೊಂಡಾಗ 2 ನಿಮಿಷಕ್ಕೂ ಮೇಲೆ ಆ ಪ್ಯಾಟರ್ನ್ ಏನಾದ್ರು ನಿಮ್ಮ ತಲೆಯಲ್ಲಿ ಅದೇ ಓಡ್ತಾ ಇದೆ ಅಂದ್ರೆ, ಅದನ್ನ ರಿಮೂವ್ ಮಾಡಬೇಕು. ನಿಮ್ಮ ಎಮೋಷನ್ಸ್ ಜಸ್ಟ್ 2 ಮಿನಿಟ್ಸ್ ಮೇಲೆ ಯಾವುದೇ ತರಹದ ಎಮೋಷನ್ಸ್ ನಿಮ್ಮ ತಲೆಯಲ್ಲಿ ಇರಬಾರ್ದು. ಬಿಕಾಸ್ ಯಾವುದೇ ಒಂದು ಎಮೋಷನ್ ನೀವು 2 ಮಿನಿಟ್ಸ್ ಮೇಲೆ ನಿಮ್ಮ ಬ್ರೈನಲ್ಲಿ ಅದನ್ನು ಓಡಿಸ್ತಾ ಇದ್ದೀರಾ ಅಂದ್ರೆ, ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಳವಾಗಿ ಕೂತ್ಕೊಬಿಡುತ್ತೆ. ಯಾವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಳವಾಗಿ ಕೂತ್ಕೊಬಿಡುತ್ತೋ, ಅದೇ ಪ್ಯಾಟರ್ನ್ ರಿಪೀಟೆಡ್ ಆಗಿ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಇನ್ಸಿಡೆಂಟ್‌ನ ಕೇಳ್ಕೊಂಡು ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ, ಅದ್ರ ಬಗ್ಗೆನೇ ನೀವು ಥಿಂಕ್ ಮಾಡ್ತಾ ಇದ್ದಾಗ, ಮತ್ತಷ್ಟು ಅಂತಹ ವಿಚಾರಗಳನ್ನ ನೀವು ಕೇಳಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮತ್ತಷ್ಟು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಡಿಪ್ರೆಸ್ಡ್ ಆಗೋಕ್ಕೆ ಫೀಲ್ ಆಗ್ತೀರಾ. ಸೊ, ಯಾವುದೇ ಒಂದು ವಿಚಾರ ನೀವು ಇಂಥ ವಿಚಾರನ ಕೇಳಿದಾಗ, ಒಂದು ಸ್ಯಾಡ್ ಇನ್ಸಿಡೆಂಟ್ ಆಗಲಿ, ಯಾರೋ ಒಬ್ಬರಿಗೆ ಹೆಲ್ತ್ ಸರಿ ಇಲ್ಲ ಅಂತ ಹೇಳೋದಾಗಿರಲಿ, ಒಂದು ಆಕ್ಸಿಡೆಂಟ್ಸ್ ವಿಚಾರ ಕೇಳಿದಾಗಿರಲಿ, ಇಲ್ಲಾಂದ್ರೆ ಯಾರಾದರೂ ಒಬ್ರು ನಾನು ಡಿಪ್ರೆಸ್ಡ್ ಆಗಿದ್ದೀನಿ ಅಂತ ಅವ್ರ ಪೇನ್ಸ್ ಎಲ್ಲ ನಿಮ್ಮ ಹತ್ರ ಹೇಳ್ಕೊಂಡಾಗ, ಅದನ್ನ ಅಲ್ಲೇ 2 ಮಿನಿಟ್ಸ್ ಅಲ್ಲಿ ಸಾಲ್ವ್ ಮಾಡಿ, ಡಿಸಾಲ್ವ್ ಮಾಡಿ ಹೊರಗಡೆ ಬರಬೇಕು. ಇಲ್ಲ ಅಂದ್ರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಳವಾಗಿ ಕೂತ್ಕೊಬಿಡುತ್ತೆ. ಇದು ಎಷ್ಟೋ ಜನರಲ್ಲಿ ಆಗುವಂತಹ ಮಿಸ್ಟೇಕ್. ಯಾಕೆ ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಪದೇ ಪದೇ ಓಡ್ತಾ ಇರುತ್ತೆ ಅಂದ್ರೆ, ಬಿಕಾಸ್ ನೀವು ಆ ಎಮೋಷನ್ಸ್‌ನ ನೀವು ಚೆಕ್ ಮಾಡ್ತಾ ಇಲ್ಲ. ಪ್ರತಿದಿನ ನಿಮ್ಮ ಎಮೋಷನ್ಸ್ ಹೇಗಿದೆ? ನೀವು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಚೆಕ್ ಮಾಡ್ಕೊಳ್ಬೇಕು. ನಿಮ್ಮ ಪ್ಯಾಟರ್ನ್ಸ್ ಹೇಗಿದೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕು.